ನೋಡಿದ್ರೆ ಈ ಥರ ಇದೆ ಈಗ ಮಂದಿರ. ಜನವರಿ 22ನೇ ತಾರೀಕಿಗೆ ಸಂಪೂರ್ಣವಾಗುತ್ತೆ. ಆದರೂ ಕೂಡ ಮಂದಿರದ ಎಲ್ಲ ಕೆಲಸಗಳು ಪೂರ್ಣವಾಗಿರೋದಿಲ್ಲ, ನಾನು ಈಗಲೇ ಹೇಳ್ಬಿಡ್ತೀನಿ. ಆದರೆ ಗರ್ಭಗುಡಿ ಇರುತ್ತಲ್ಲ, ಗರ್ಭಗುಡಿಯಲ್ಲಿ ಪೂರ್ಣವಾಗಿರುತ್ತೆ. 51 ಇಂಚಿನ ರಾಮನನ್ನು, ಬಾಲರಾಮನನ್ನು ಪ್ರತಿಷ್ಠಾಪನೆ ರಾಮಲಲ್ಲ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, 51 ಇಂಚೇ ಯಾಕೆ ಅಂತ. ಯಾಕೆ 51 ಇಂಚು, 52, 53, ಅದು ಯಾಕೆ 51 ಇಂಚು? ಯಾವ ರೀತಿ ಇಂಜಿನಿಯರ್ಗಳು ಇದನ್ನು ಕಟ್ಟಿದ್ದಾರೆ ಅಂತಂದರೆ, ರಾಮಲಲ್ಲನ ವಿಗ್ರಹ ಇನ್ನು ಮೂರು ರಾಮಲಲ್ಲ ವಿಗ್ರಹ ಇರುತ್ತೆ. ಅದು ಒಂದು ಫೈನಲ್ ಆಗುತ್ತೆ, ಉಳಿದದನ್ನು ಬೇರೆ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕೆ ಅಂತಂದರೆ, ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೋಡಿರ್ತೀವಿ ಗೊತ್ತಾ, ವರ್ಷಕ್ಕೊಮ್ಮೆ ಸೂರ್ಯಕಿರಣ ಶಿವಲಿಂಗದ ಮೇಲೆ ಬೀಳುತ್ತೆ. ಅದೇ ಥರ ವಿಶೇಷ ದಿನಗಳಲ್ಲಿ ಈ ರಾಮಲಲ್ಲನ ಮೇಲೆ, ರಾಮನ ವಿಗ್ರಹದ ಮೇಲೆ ಸೂರ್ಯಕಿರಣ ಸ್ಪರ್ಶ ಮಾಡುತ್ತೆ. ಸೂರ್ಯವಂಶದ ರಾಜ, ಅದೊಂದು ವಿಶೇಷವಾಗಿ ನಿರ್ಮಾಣ ಮಾಡಿರುವಂಥದ್ದು. ಹಾಗೆಯೇ ಇದಕ್ಕೆ ಬೇಕಿರುವಂಥ ಕಲ್ಲುಗಳೇನಿದೆ, ಎಲ್ಲೆಲ್ಲಿಂದ ತಗೊಂಬಂದ್ರು ಅನ್ನೋದು ಕೂಡ ನಮ್ಗೆ ಗೊತ್ತಿದೆಯಲ್ವಾ. ಈ 51 ಇಂಚಿನ ಮೂರ್ತಿ ನಾನು ನಿಮಗೆ ಹೇಳಿದೆ ಅಲ್ವಾ, 51 ಇಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. 3 ಕಲ್ಲುಗಳಿಂದ, 3 ಶಿಲೆಗಳಿಂದ ಬೇರೆ ಬೇರೆ ಶಿಲ್ಪಿಗಳು ಅದನ್ನು ತಯಾರು ಮಾಡಿರ್ತಾರೆ. ಇವತ್ತು ಯಾವುದನ್ನು ಪ್ರತಿಷ್ಠಾಪನೆ ಮಾಡಬೇಕು, ಗರ್ಭಗುಡಿಯಲ್ಲಿ ಯಾವುದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗ್ಬೋದು. ಒಂದು ಕಡೆ ರಾಜಸ್ಥಾನದಿಂದ ಬಂದಿದೆ, ಆಮೇಲೆ ಕಾರ್ಕಳದಿಂದ ಬಂದಿದೆ, ಮೈಸೂರಿಂದ ಬಂದಿದೆ. ಸೊ ಯಾವ ಶಿಲೆಗಳಿಂದ ಆ ಮೂರ್ತಿ ರೆಡಿ ಆಗುತ್ತೆ. ಅದರ ಹೊರತಾಗಿ ಬೇರೆ ಬೇರೆ ಕಡೆಗಳಿಂದ ಅನೇಕ ಶಿಲೆಗಳು ಹೋಗಿದೆ. ಆದರೆ ಎಲ್ಲವೂ ಕೂಡ ರಾಮಮೂರ್ತಿ ಮಾಡೋದಕ್ಕಲ್ಲ, 3 ಶಿಲೆಗಳಿಂದ ರಾಮನ ಮೂರ್ತಿಯನ್ನು ಮಾಡಲಾಗುತ್ತೆ. ವಿಶೇಷವಾಗಿ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ನೇಪಾಳದ ಗಂಡಕಿ ನದಿಯಿಂದ ಕೂಡ ಶಿಲೆಗಳನ್ನು ತರಲಾಗಿತ್ತು. ಆದರೆ ಆ ಶಿಲೆ ರಿಜೆಕ್ಟ್ ಆಯಿತು. ಆ ರಿಜೆಕ್ಟ್ ಹೆಂಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದರ ಬಗ್ಗೆ ಕೂಡ ಕೇಳಿದ್ದು. ನೋಡಿ, 51 ಇಂಚಿನ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. 51 ಇಂಚು. ಯಾಕೆ 51 ಇಂಚು? ಯಾಕೆ ಅಂತಂದರೆ, 51 ಇಂಚಿನ ರಾಮಮೂರ್ತಿಯ ಹಿಂದೆ, ಶ್ರೀರಾಮನ ಮೂರ್ತಿಯ ಹಿಂದೆ ಒಂದು ವಿಜ್ಞಾನ ಅಡಗಿದೆಯಂತೆ. ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಆ ವಿಸ್ಮಯಗಳಾಗೋದಿಲ್ಲ. ಹಾಗಾಗಿ ಅನ್ನುವಂಥದ್ದು ಹೇಳ್ತೀನಿ. ದೇಗುಲವನ್ನೇ ವಿಶೇಷವಾಗಿ ಕಟ್ಟಿದ್ದಾರೆ ಇಂಜಿನಿಯರ್ಗಳು ಇದನ್ನು. ಯಾಕಂತಂದರೆ, ಹೇಗೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಬೆಳಕು ಆ ವಿಗ್ರಹದ ಮೇಲೆ ಕೆಲವು ವಿಶೇಷ ದಿನಗಳಲ್ಲಿ ಬೀಳುತ್ತೋ, ಹಾಗಾಗಿ ಕೆಲವು ವಿಶೇಷ ದಿನಗಳಲ್ಲಿ ಬೆಳಕಿನ ವಿಸ್ಮಯ ನಡೆಯುತ್ತೆ. ಸೂರ್ಯನ ಕಿರಣ ನೇರವಾಗಿ, ಇಷ್ಟೆಲ್ಲ ದೊಡ್ಡ ದೇವಸ್ಥಾನವನ್ನು ಕಟ್ಟಿದರೂ ಕೂಡ ಸೂರ್ಯನ ಬೆಳಕು ಅದರ ಮೇಲೆ ಬೀಳುವಂಥ ರೀತಿಯಲ್ಲಿ ವಿಸ್ಮಯ ಆಗುತ್ತೆ. ನೀವು ವಿರೂಪಾಕ್ಷ ದೇವಾಲಯದಲ್ಲಿ ನೋಡಿರ್ಬೋದು, ಹಂಪಿಯಲ್ಲಿ ಒಂದು ಕಿಟಕಿಯಿಂದ ನೋಡಿದಾಗ ಇಡೀ ಆ ವಿರೂಪಾಕ್ಷ ದೇವಾಲಯದ ಗೋಪುರ ಇದೆಯಲ್ಲ, ಆ ಗೋಪುರ ಕಾಣ್ತಾ ಇರುತ್ತೆ. ಅದೇ ಥರ ವಿಶೇಷ ದಿನದಂದು ಶ್ರೀರಾಮನ ಪಾದವನ್ನು ಸ್ಪರ್ಶ ಮಾಡುತ್ತೆ ಈ ಸೂರ್ಯರಶ್ಮಿ. ಆ ರೀತಿ ವಿಶೇಷವಾಗಿ ಕಟ್ಟಿದ್ದಾರೆ. ಇದು 51 ಇಂಚು ಯಾಕೆ ಅನ್ನೋದಕ್ಕೆ. ಎಸ್, ಈಗ ಬನ್ನಿ